ಸ್ನೇಹಿತರೆ, ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕತೆ ಶುರು ಮಾಡುವಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಹೊಸ ಪ್ರಯತ್ನಕ್ಕೆ ಬೆಂಬಲಿಸಿ. ಇದು ಬಹಳ ದಿನಗಳ ಹಿಂದಿನ ಮಾತು. ಒಂದು ಗ್ರಾಮದಲ್ಲಿ ಒಬ್ಬ ವೃದ್ಧೆ ತನ್ನ 5 ಅವಳಿ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು. 5 ಜನ ಹುಡುಗರು ಒಬ್ಬರಿಗೊಬ್ಬರು ಬಹಳ ಹೋಲುತ್ತಿದ್ದರು. ವೃದ್ಧೆಯ 5 ಮಕ್ಕಳು 5 ವಿಧದ ವಿಶೇಷ ಗುಣಗಳನ್ನು ಹೊಂದಿದ್ದರು. ಮೊದಲ ಮಗ ರಾಮಲಾಲ್ 5 ನಿಮಿಷಗಳ ಕಾಲ ಇಡೀ ಸಮುದ್ರದ ನೀರನ್ನು ತನ್ನ ಬಾಯಲ್ಲಿ ತುಂಬಿಕೊಳ್ಳಬಲ್ಲವನಾಗಿದ್ದ. ಎರಡನೇ ಮಗ ಶ್ಯಾಮಲಾಲ್ ತನ್ನ 2 ಕಾಲುಗಳನ್ನು ಬಹಳ ಉದ್ದವಾಗಿ ಮಾಡಿಕೊಳ್ಳಬಲ್ಲವನಾಗಿದ್ದ. ಮೂರನೇ ಮಗ ಜೋಧಾಲಾಲ್, ಅವನ ದೇಹ ವಜ್ರದಷ್ಟು ಗಟ್ಟಿಯಾಗಿತ್ತು. 4ನೇ ಮಗನ ಹೆಸರು ಮಧುಲಾಲ್, ಅವನಿಗೆ ಬೆಂಕಿಯಿಂದ ಯಾವುದೇ ಹಾನಿಯಾಗುತ್ತಿರಲಿಲ್ಲ. ಮತ್ತು ಎಲ್ಲಕ್ಕಿಂತ ಚಿಕ್ಕ ಮಗನ ಹೆಸರು ಜೀವನಲಾಲ್. ಅವನು ತನ್ನ ಉಸಿರನ್ನು ಹಿಡಿದಿಟ್ಟುಕೊಂಡು ಇಡೀ 1 ದಿನ ಇರಬಲ್ಲವನಾಗಿದ್ದ. 5 ಸಹೋದರರು ನೋಡಲು ಒಂದೇ ರೀತಿ ಇದ್ದರು. ಅವರ ತಾಯಿ ಮಾತ್ರ ಅವರನ್ನು ಸರಿಯಾಗಿ ಗುರುತಿಸಬಲ್ಲವರಾಗಿದ್ದರು. 5 ಸಹೋದರರು ಮಧ್ಯರಾತ್ರಿಯಲ್ಲಿ ಮೀನು ಹಿಡಿಯಲು ಸಮುದ್ರಕ್ಕೆ ಹೋಗುತ್ತಿದ್ದರು. ದೊಡ್ಡ ಸಹೋದರ ರಾಮಲಾಲ್ ಸಮುದ್ರದ ದಡದ ಮೇಲೆ ನಿಂತು ಸಮುದ್ರದ ನೀರನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಳ್ಳುತ್ತಿದ್ದ. ಸಹೋದರರೇ, ಕೇಳಿ, ನಾನು ಸಮುದ್ರದ ನೀರನ್ನು ನನ್ನ ಬಾಯಿಯಲ್ಲಿ ತುಂಬಿಕೊಳ್ಳುತ್ತೇನೆ. ನೀವು ಬೇಗ ಬೇಗ ಮೀನುಗಳನ್ನು ಹಿಡಿದು ಹೊರಗೆ ಬನ್ನಿ, ಅರ್ಥವಾಯ್ತಲ್ಲ? ಅಣ್ಣ, ನೀವು ಪ್ರತಿದಿನ ಒಂದೇ ಮಾತನ್ನು ಏಕೆ ಹೇಳುತ್ತೀರಿ? ನಾವು ಎಂದಾದರೂ 1 ನಿಮಿಷ ತಡಮಾಡಿದ್ದೇವೆಯೇ? ನಾವು ಸಿದ್ಧರಿದ್ದೇವೆ ಅಣ್ಣ. ಸಹೋದರರು ಮೀನು ಹಿಡಿಯಲು ಹೋದರು ಮತ್ತು 5 ನಿಮಿಷದಲ್ಲಿ ಬೇಗನೆ ಮೀನು ಹಿಡಿದು ತಂದರು. ಇಂದು ಜೀವನ್ನ ಸರದಿ. ಚಿಕ್ಕವನೇ, ಹೋಗು, ಮೀನುಗಳನ್ನು ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿಬಾ ಎಂದು ಕಳಿಸಿದರು. ಜೀವನ್ ಮೀನುಗಳನ್ನು ಮಾರಾಟ ಮಾಡಲು ಮಾರ್ಕೆಟಿಗೆ ಹೋದನು. ಮಾರ್ಕೆಟ್ನಲ್ಲಿ ಜೀವನ್ಗೆ ಮೀನುಗಾರರು, ಪ್ರತಿದಿನ ನಿಮಗೆ ಮೀನು ಎಲ್ಲಿ ಸಿಗುತ್ತದೆ? ನಮಗೇಕೆ ಸಿಗುವುದಿಲ್ಲ? ನೀವು ಮೀನು ಹಿಡಿಯಲು ಏನು ಮಾಡುತ್ತೀರಿ ಎಂದು ಕೇಳಿದರು. ಆಗ ಜೀವನ್ ಇರುವ ವಿಷಯವನ್ನು ಹೇಳಿದನು. ಆಗ ಮೀನುಗಾರರು, ಬೆಳಿಗ್ಗೆ ನಾವು ಬರುತ್ತೇವೆ, ಸರಿಯೇ ಎಂದರು. ಜೀವನ್ ಮನೆಗೆ ಹೋಗಿ ಎಲ್ಲಾ ವಿಷಯಗಳನ್ನು ತಿಳಿಸಿದ. ಎಲ್ಲಾ ಮಾತುಗಳನ್ನು ಕೇಳಿ ರಾಮ್ಲಾಲ್ ಸಿದ್ಧನಾದ. 2ನೆಯ ದಿನ ಎಲ್ಲಾ ಮೀನುಗಾರರು ಸಮುದ್ರದ ದಡಕ್ಕೆ ಬಂದರು. ಉಳಿದ 4 ಸಹೋದರರೂ ಬಂದಿರಲಿಲ್ಲ. ರಾಮ್ಲಾಲ್ ಒಬ್ಬನೇ ಬಂದಿದ್ದನು. ಅವರೆಲ್ಲರಿಗೂ, ಕೇಳಿ, ನಾನು 5 ನಿಮಿಷಗಳ ಕಾಲ ಮಾತ್ರ ಸಮುದ್ರದ ನೀರನ್ನು ನನ್ನ ಬಾಯಲ್ಲಿ ತುಂಬಿಕೊಳ್ಳುತ್ತೇನೆ. ನೀವು ಆ 5 ನಿಮಿಷಗಳಲ್ಲಿ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡಿದುಕೊಳ್ಳಿ, ಸರಿಯೇ? ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನಾನು 5 ನಿಮಿಷಗಳಿಗಿಂತ ಹೆಚ್ಚು ಕಾಲ ನೀರನ್ನು ನನ್ನ ಬಾಯಲ್ಲಿ ತುಂಬಿಟ್ಟುಕೊಳ್ಳಲು ಸಾಧ್ಯವಿಲ್ಲ, ಅರ್ಥವಾಯ್ತಲ್ಲ? ಮೀನುಗಾರರು, ಸರಿ, ಚಿಂತಿಸಬೇಡ ಎಂದರು. ರಾಮ್ಲಾಲ್ ನೀರನ್ನು ಹಿಡಿದನು. ಮೀನುಗಾರರು ಮೀನುಗಳನ್ನು ಹಿಡಿಯಲು ಶುರು ಮಾಡಿದರು. ಮತ್ತು 5 ನಿಮಿಷಗಳಾಗುತ್ತಿದ್ದಂತೆ ರಾಮಲಾಲ್ ಕೈ ಸನ್ನೆ ಮಾಡಿ ಮೀನುಗಾರರಿಗೆ ಬರುವಂತೆ ತಿಳಿಸಿದನು. ಆದರೆ ಮೀನುಗಾರರು ಮೀನು ಹಿಡಿಯೋದರಲ್ಲಿ ನಿರತರಾಗಿದ್ದರು. ಅವರು ರಾಮ್ಲಾಲ್ ಕಡೆಗೆ ನೋಡಲಿಲ್ಲ. ನಂತರ ರಾಮ್ಲಾಲ್ ನೀರನ್ನು ಬಿಡುತ್ತಾನೆ. ಮೀನುಗಾರರು ಮುಳುಗಿದರು. ಗ್ರಾಮದಲ್ಲಿ ಹಾಹಾಕಾರ ಶುರುವಾಯಿತು. ಮೀನುಗಾರರ ಕುಟುಂಬದವರು ರಾಜನ ಬಳಿ ಹೋಗಿ ರಾಮ್ಲಾಲ್ನ ಬಗ್ಗೆ ದೂರು ನೀಡಿದರು. ದೂರು ಕೇಳಿದ ರಾಜನು ರಾಮ್ಲಾಲ್ನಿಗೆ, ಅವರ ಮಾತುಗಳು ಸತ್ಯವೇ? ರಾಮ್ಲಾಲ್, ನೀನು ನಿನ್ನ ಬಾಯಿಯಿಂದ ನೀರನ್ನು ಹೊರಗೆ ಬಿಟ್ಟು ಇಷ್ಟು ಜನರ ಸಾವಿಗೆ ಕಾರಣನಾಗಿದ್ದೀಯಾ, ಇದು ಸತ್ಯವೇ ಎಂದು ಕೇಳಿದರು. ಸತ್ಯ ಮಹಾರಾಜ, ಸತ್ಯ. ಆದರೆ ನಾನು ನೀರನ್ನು ಬಿಡದಿದ್ದರೆ ನನ್ನ ಗಂಟಲು ಒಡೆದು ನಾನು ಸಾಯುತ್ತಿದ್ದೆ. ನಾನು ಅವರಿಗೆ ಪದೇ ಪದೇ ಹೇಳಿದ್ದೆ, ನಾನು 5 ನಿಮಿಷಗಳಿಗಿಂತ ಹೆಚ್ಚು ಕಾಲ ನೀರನ್ನು ತಡೆಹಿಡಿಯಲು ಸಾಧ್ಯವಿಲ್ಲ ಎಂದು. ಆದರೆ ಅವರಲ್ಲಿ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಆದ್ದರಿಂದ ನನಗೆ ಅನಿವಾರ್ಯವಾಗಿ ಸಮುದ್ರದ ನೀರನ್ನು ಬಿಡಬೇಕಾಯಿತು. ಹೀಗಾಗಿ ಈ ಘಟನೆ ಸಂಭವಿಸಿತು ಮಹಾರಾಜ ಎಂದನು. ಇಷ್ಟೋ ಜನರ ಮರಣಕ್ಕೆ ನೀನೇ ಹೊಣೆ ಎಂದು ನಾನು ಭಾವಿಸುತ್ತೇನೆ. ನಿನ್ನನ್ನು ಸಮುದ್ರದ ನೀರಿನಲ್ಲಿ ಮುಳುಗಿಸಿ ಕೊಲ್ಲಲಾಗುತ್ತದೆ. ನಿನ್ನ ಕೊನೆಯ ಇಚ್ಛೆಯೇನು ಹೇಳು ಎಂದರು. ಮಹಾರಾಜ, ನನ್ನನ್ನು ಸಾಯಿಸುವುದಾದರೆ ನಾನು ಯಾವುದೇ ವಿರೋಧ ಮಾಡುವುದಿಲ್ಲ. ಆದರೆ ಸಾಯುವ ಮೊದಲು ಒಮ್ಮೆ ನನ್ನ ತಾಯಿಯನ್ನು ಭೇಟಿ ಮಾಡಲು ಬಯಸುತ್ತೇನೆ ಎಂದು ರಾಮ್ಲಾಲ್ ಹೇಳಿದನು. ಹಾಗೆಯೇ ಆಗಲಿ ಎಂದು ರಾಜರು ಸಮ್ಮತಿಸಿದರು. ರಾಮ್ಲಾಲ್ ಮನೆಗೆ ಬಂದು ಇರುವ ವಿಷಯವನ್ನು ಹೇಳಿದನು. ಅಂಡ, ನಾಳೆ ನಾನು ಹೋಗುತ್ತೇನೆ, ನೀವು ಚಿಂತಿಸಬೇಡಿ, ನೀವು ಮನೆಯಲ್ಲಿ ಆರಾಮ ಮಾಡಿ ಎಂದು ಶ್ಯಾಮಲಾಲ್ ಹೇಳಿದನು. ಶ್ಯಾಮ್ ಸಮುದ್ರದನ್ನೇ ಮುಳುಗಿ ಸಾಯಲು ಹೋದನು. ರಾಜನು ಶ್ಯಾಮ್ಲಾಲ್ನನ್ನು ನೋಡಿ, ಓಹೋ, ಇದೇನಿದು? ನಿನ್ನೆ ನೀನು ಕೆಂಪು ಅಂಗಿ ಧರಿಸಿ ಬಂದಿದ್ದೆ, ಇಂದು ನೀಲಿ ಅಂಗಿ ಧರಿಸಿ ಬಂದಿದ್ದೀಯಾ ಏಕೆ ಎಂದು ಕೇಳಿದರು. ಶ್ಯಾಮಲಾಲ್, ಇದು ನನ್ನ ಅಮ್ಮನ ಆಜ್ಞೆ, ನಾನು ಅವರ ಪ್ರತಿಯೊಂದು ಮಾತನ್ನು ಪಾಲಿಸುತ್ತೇನೆ
ಈಗ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸಲು ಹೋಗುತ್ತಿದ್ದೇನೆ. ವಿದಾಯ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾ ಸಮುದ್ರಕ್ಕೆ ಇಳಿದನು. ಮತ್ತು ಆ ಶಿಕ್ಷೆಯನ್ನು ನೋಡಲು ರಾಜ್ಯದ ಪ್ರಜೆಗಳೂ ಅಲ್ಲಿಗೆ ಹೋಗಿದ್ದರು. ಶ್ಯಾಮಲಾಲ್ ಸಮುದ್ರದ ಎಷ್ಟೇ ಆಳಕ್ಕೆ ಹೋದರೂ ಮುಳುಗಲಿಲ್ಲ. ಅವನ ಕಾಲುಗಳು ಉದ್ದವಾಗುತ್ತಾ ಹೋದವು. ಜನರು ಇದನ್ನು ನೋಡಿ, ಓಹ್, ಇದೇನಿದು? ಇವನಿಗೇನಾಯಿತು? ಪಾದದಲ್ಲಿ ಏನೋ ರಹಸ್ಯವನ್ನಿಟ್ಟುಕೊಂಡಿದ್ದಾನೆ. ಸಮುದ್ರದ ನೀರು ಶ್ಯಾಮನಿಗೆ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಇವನಿಗೆ ಮಾಟಮಂತ್ರ ನೋಡಲು ಗೊತ್ತಿದೆ ಎಂದೆಲ್ಲ ಮಾತನಾಡಿಕೊಂಡರು. ರಾಜನು, ನಾಳೆ ರಾಮನ ಕುತ್ತಿಗೆಯನ್ನು ನನ್ನ ಜಲ್ಲಾದ ಕತ್ತರಿಸುತ್ತಾನೆ. ನಿನ್ನ ಕೊನೆಯ ಇಚ್ಛೆ ಏನು ಹೇಳು ಎಂದನು. ಮಹಾರಾಜ, ನಿನ್ನೆ ರಾತ್ರಿ ನನ್ನ ತಾಯಿ ಇಡೀ ರಾತ್ರಿ ಅಳುತ್ತಿದ್ದರು. ಅವರನ್ನು ನೋಡಬೇಕು ಮಹಾರಾಜ. ಇದರ ಹೊರತಾಗಿ ಬೇರೆ ಯಾವುದೇ ವಿಷಯವಿಲ್ಲ. ಸರಿ, ಹಾಗೆಯೇ ಆಗಲಿ. ಈಗ ನಾಳೆ ಬೆಳಿಗ್ಗೆ ನಿನ್ನ ಕುತ್ತಿಗೆಯನ್ನು ಕತ್ತರಿಸಲಾಗುತ್ತದೆ. ಶ್ಯಾಮ್ಲಾಲ್ ಮನೆಗೆ ಬಂದು ವಿಷಯ ತಿಳಿಸಿದಾಗ, ಅರೆ ಅಣ್ಣ, ನಿಮಗೆ ತಿಳಿದಿದೆಯಲ್ಲ, ನನ್ನ ಕುತ್ತಿಗೆ ತುಂಬ ಗಟ್ಟಿಯಾಗಿದೆ. ನನ್ನ ಕುತ್ತಿಗೆಯನ್ನು ಕತ್ತರಿಸುವಾಗ ಕತ್ತಿ ಮುರಿಯುತ್ತದೆ. ನಾಳೆ ದೊಡ್ಡಣ್ಣನ ಬದಲಿಗೆ ನಾನು ಹೋಗುತ್ತೇನೆ ಎಂದು ಜೋಧ್ಲಾಲ್ ಹೇಳಿದರು. ಮಗನೇ, ಪ್ರತಿ ಬಾರಿಯೂ ನಿನ್ನ ಕಿವಿಗಳನ್ನು ತೆರೆದಿಡು. ಸರಿಯಮ್ಮ, ಮತ್ತು ನೀವು ಚಿಂತಿಸಬೇಡಿ ಎಂದು ಹೇಳಿ ಹೋದನು. ಜೋಧ್ಲಾಲ್ನ ಕುತ್ತಿಗೆಯನ್ನು ಕತ್ತರಿಸಲು ಹೋದಾಗ ಕತ್ತಿ ಮುರಿಯಿತು. ಜಲ್ಲಾದ, ಇದೇನಿದು? ಏನು ವಿಷಯ? ಏನಾಗುತ್ತಿದೆ ಎಂದು ಹೇಳಿದನು. ರಾಜನು, ನಾನು ಹೀಗೆಂದು ನೋಡಿರಲಿಲ್ಲ ಎಂದನು. ಮಹಾರಾಜ, ಪ್ರಜೆಗಳಿಗೆ ಕೇಳಿ, ನಾಳೆ ರಾಮ್ಲಾಲನನ್ನು ಬೆಂಕಿಯಲ್ಲಿ ಸುಟ್ಟು ಕೊಲ್ಲಲಾಗುವುದು ಎಂದು ಹೇಳಿದನು. ಮಹಾರಾಜ, ನಾನು ಇನ್ನು ಬದುಕಲು ಸಾಧ್ಯವಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಕೊನೆಯ ಬಾರಿಗೆ ನನ್ನ ತಾಯಿಯನ್ನು ಭೇಟಿ ಮಾಡಿ ಬರಲು ಬಯಸುತ್ತೇನೆ ಎಂದು ಜೋಧ್ಲಾಲ್ ಹೇಳಿದಾಗ, ಮಹಾರಾಜನು, ಸರಿ ಸರಿ, ಒಂದು ರಾತ್ರಿ ತಾಯಿಯ ಬಳಿ ಇದ್ದು ತಾಯಿಯನ್ನು ನೋಡಿ ಬಂದ್ಬಿಡು ಎಂದನು. ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದರು. ಇದೆಲ್ಲ ಏನಾಗುತ್ತಿದೆ? ಏನೂ ಅರ್ಥವಾಗುತ್ತಿಲ್ಲ. ನೀರಲ್ಲಿ ಮುಳುಗಿಸಿದರೂ ಸಾಯಲಿಲ್ಲ. ಕತ್ತಿ ಮುರಿಯಿತು. ಈ ರಾಮ್ಲಾಲ್ಗೆ ಮಾಟಮಂತ್ರ ಗೊತ್ತಿದೆ ಎಂದು. 4ನೇ ಮಗ ಮಧುಲಾಲ್ ಬೆಂಕಿಯೊಳಗೆ ಹೋದನು. ಮಹಾರಾಜ, ಮಹಾರಾಜ, ಎಷ್ಟು ಆನಂದ! ನಿಮಗೆ ಏನು ಹೇಳಲಿ? ಬಹಳ ಚೆನ್ನಾಗಿದೆ ಎಂದು ನಗುತ್ತಾ ಬೆಂಕಿಯಲ್ಲಿ ಕುಣಿಯುತ್ತಿದ್ದನು. ಮಹಾರಾಜನ ಕೋಪದಿಂದ, ಈಗ ನಿನ್ನನ್ನು ಮಣ್ಣಿನಲ್ಲಿ ಹೂತು ಹಾಕಿ ಸಾಯಿಸುತ್ತೇನೆ. ಇದು ನಿನ್ನ ಶಿಕ್ಷೆಯಾಗಿರುತ್ತದೆ ಎಂದರು. ಮಹಾರಾಜ, ಕೊನೆಯ ಬಾರಿಗೆ ಮತ್ತೆ ತಾಯಿಯನ್ನು ನೋಡಲು ಬಯಸುತ್ತೇನೆ. ಅನುಮತಿ ಕೊಡಿ ಎಂದು ಜೋಧ್ಲಾಲ್ ಕೇಳಿದನು. ಮಹಾರಾಜರು ಅನುಮತಿ ಕೊಟ್ಟರು. ಜೋಧ್ಲಾಲ್ ಮನೆಗೆ ಬಂದು ವಿಷಯ ತಿಳಿಸಿದಾಗ ಜೀವನ್ ತಾನು ಮಣ್ಣಿನೊಳಗೆ ಹೋಗುವುದಾಗಿ ಹೇಳಿದನು. ಮತ್ತು ಕತ್ತಲಾಗುತ್ತಿದ್ದಂತೆ ತನ್ನನ್ನು ಮಣ್ಣಿನಿಂದ ಹೊರಗೆ ತೆಗೆಯಿರಿ ಎಂದನು. ಅದರ ನಂತರ ನಾವು ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋಣ. ಸರಿನಾ ಅಮ್ಮ? ಇದಕ್ಕೆ ಅವರಮ್ಮ, ಸರಿ ಮಗನೇ, ಇದು ಸರಿಯಾಗಿದೆ. ಆದರೂ ನೀನು ನಿನ್ನ ಬಗ್ಗೆ ಕಾಳಜಿ ವಹಿಸು. ಅಮ್ಮ, ನೀವು ಚಿಂತಿಸಬೇಡಿ ಎಂದು ಹೇಳಿ ಸಣ್ಣ ಮಗ ಜೀವನ್ಲಾಲ್ ಹೂತು ಹಾಕುವ ಸ್ಥಳಕ್ಕೆ ಹೋದನು. ರಾಜನು ಅವನನ್ನು ಮಣ್ಣಿನಲ್ಲಿ ಹೂತು ಹಾಕಿದನು. ಅವನು ಉಸಿರು ಬಿಗಿದಿಡಿದು 1 ದಿನ ಮಣ್ಣಿನೊಳಗೆ ಇದ್ದನು. ರಾಜನಿಗೆ ಜೀವನ್ ಸತ್ತಂತೆ ಕಂಡಿತು. ಕೊನೆಗೂ ಆ ಪಾಪಿ ರಾಮನಿಗೆ ಶಿಕ್ಷೆ ಸಿಕ್ಕಿತು. ಎಲ್ಲರೂ ಹೊರಡಿ ಎಂದು ಆಜ್ಞಾಪಿಸಿದನು. ಆ ಕಡೆ ಕತ್ತಲೆಯಲ್ಲಿ ತಾಯಿಯನ್ನು ಜೊತೆಯಲ್ಲಿ ಕರೆದುಕೊಂಡು 4 ಸಹೋದರರು ಸಮಾಧಿಯ ಬಳಿ ಬಂದು ಮಣ್ಣನ್ನು ಅಗೆದು ಜೀವನನ್ನು ಹೊರತೆಗೆದರು. ತಾಯಿ ಭೋಲಮತಿ ಅಳುತ್ತಾ ಕಣ್ಣೀರು ಒರೆಸಿಕೊಂಡು ಹೇಳಿದರು, ಯಾರ ಬಳಿ ಇಂತಹ 5 ರತ್ನಗಳಿವೆಯೋ ಅವರಿಗೆ ಯಾವ ಭಯ? ನಾವು ಬೇರೆಲ್ಲಿಗಾದರೂ ಹೋಗಿ ಹೊಸ ಜೀವನವನ್ನು ಮತ್ತೆ ಶುರು ಮಾಡೋಣ. ನಡೆಯಿರಿ ಎಂದು ಹೇಳುತ್ತಾ ಶ್ಯಾಮ್ಲಾಲ್ ತನ್ನ ಕಾಲುಗಳನ್ನು ಉದ್ದವಾಗಿ ಮಾಡಿ ತಾಯಿ ಮತ್ತು 4 ಸಹೋದರರನ್ನು ತನ್ನ ಹೆಗಲಿನ ಮೇಲೆ ಹೊತ್ತು ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ಆ ರಾಜ್ಯವನ್ನು ತೊರೆದನು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.